ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಹುಣ್ಣಿಮೆ ವಿಶೇಷ ಸತ್ಯದೇವರನ್ನ ಅಲಂಕಾರ ರಂಗೋಲಿ ಇಳಿಸಬೇಕು ಅಂತ ಹೇಳಿ ಅಂದ್ಕೊಂಡೀನಿ. ಜೊತೆಗೆ ವಟ ಸಾವಿತ್ರಿ ಪೂಜೆ ಇವತ್ತನೇ ಅಲ್ಲ, ಈ ರಂಗೋಲಿ ಕೂಡ ಪೂಜೆ ವಿಧಾನ ಎಲ್ಲ ಮನೆಯಲ್ಲಿ ಇಷ್ಟುವರೆಗೂ ಮಾಡಿಲ್ಲ ಈ ಪೂಜೆ. ಆದರೆ ರಂಗೋಲಿ ಅಲಂಕಾರ ಮಾತ್ರ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದದಕ್ಕೆ ರಂಗೋಲಿ ಅಲಂಕರಿಸೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಅನಿಸಿದೆ, ಅದಕ್ಕೆ ಇವತ್ತು ಕೂಡ ಈ ರಂಗೋಲಿ ಅಲಂಕಾರ ಹಾಕಿ ಜೊತೆಗೆ ಹುಣ್ಣಿಮೆ ಅಲ್ಲ ವಿಶೇಷ ಸತ್ಯದೇವ್ರನ್ನ ರಂಗೋಲಿ ಅಲಂಕರಿಸೀನಿ. ಸತ್ಯದೇವರ ಅಲಂಕಾರಕ್ಕೇ ಪಾಂಡುರಂಗ ಸ್ವಾಮಿನ ಅಲಂಕಾರ ರಂಗೋಲಿ ಇಳಿಸೀನಿ. ಅದನ್ನು ನಿಮ್ಗೆ ಈಗ ತೋರಿಸಿಕೊಡ್ತೀನಿ. ಮೊದಲಿಗೆ ವಟ ಸಾವಿತ್ರಿ ಪೂಜೆಗೋಸ್ಕರ ಈ ರಂಗೋಲಿ ಅಲಂಕರಿಸಿ ಲಕ್ಷ್ಮೀ ಹೃದಯ ಸ್ತೋತ್ರ ಇರ್ತದಲ್ಲ ಅದನ್ನು ಮಾತ್ರನೇ ಓದಿಕೊಂಡಿನಿ. ಈ ಪೂಜೆ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲ, ಅದಕ್ಕೆ ಲಕ್ಷ್ಮೀ ದೇವಿ ಸ್ತೋತ್ರ ಮಾತ್ರನೇ ಓದಿಕೊಂಡಿನಿ. ಸುಮಂಗಳೆಯರೆಲ್ಲರೂ ಈ ಪೂಜೆ ಮಾಡ್ಕೋಬೇಕು ಅಂತ ಹೇಳಿ ಅಂತಾರಲ್ಲ, ಅದಕ್ಕೋಸ್ಕರ ಲಕ್ಷ್ಮೀ ಹೃದಯ ಸ್ತೋತ್ರನೇ ಓದಿಕೊಂಡಿನಿ ಮತ್ತು ಅಷ್ಟಲಕ್ಷ್ಮಿ ಸ್ತೋತ್ರ ಓದಿಕೊಂಡಿನಿ. ಇದ್ರ ಬಗ್ಗೆ ಸ್ತೋತ್ರ ಶ್ಲೋಕ ಕೂಡ ನನಗೂ ಅಷ್ಟು ಗೊತ್ತಿಲ್ಲ. ರಂಗೋಲಿ ಅಲಂಕಾರ ಮಾತ್ರ ಈ ರೀತಿಯಲ್ಲಿ ಅಲಂಕರಿಸಿ ನಮಸ್ಕಾರ ಮಾಡ್ಕೊಂಡಿನಿ. ಪೂಜೆ ಬಗ್ಗೆ ಮಾತ್ರ ನನಗೂ ಗೊತ್ತಿಲ್ಲ. ಇವೆಲ್ಲ ರಂಗೋಲಿಗಳು ಇವತ್ತು ಬಿಡಿಸಿದ್ದು. ಮೊದಲಿಗೆ ರಂಗೋಲಿ ಹಾಕಿ ನಿಮ್ಮೆಲ್ಲರಿಗೂ ತೋರಿಸೋ ಅವಕಾಶನೇ ಸಿಕ್ಕಿಲ್ಲ. ಇವತ್ತು ಹಾಕಿದ್ದು ಈ ರಂಗೋಲಿ. ಇದಾದ ಮೇಲೆ ಪಾಂಡುರಂಗ ದೇವ್ರನ್ನ ಅಲಂಕರಿಸೀನಿ. ಸತ್ಯದೇವರ ರೂಪದಲ್ಲಿ ಪಾಂಡುರಂಗ ಸ್ವಾಮಿನ ರಂಗೋಲಿ ಅಲಂಕರಿಸೀನಿ. ಒಂದು ವೇಳೆ ನಿಮ್ಗೆ ರಂಗೋಲಿ ಇಷ್ಟ ಅನಿಸಿದರೆ ಫಾಲೋ ಆಗಿ ಒಳ್ಳೆ ತಿಥಿ ಇದ್ದಾಗ ಮಾತ್ರ ರಂಗೋಲಿನ ಅಲಂಕರಿಸಿರಿ. ಹುಣ್ಣಿಮೆಗೆ ಏಕಾದಶಿ ದ್ವಾದಶಿ ಹಿಂಗೆ ವಿಶೇಷ ದಿನ ಇದ್ದಾಗ ಮಾತ್ರ ಈ ರಂಗೋಲಿನ ಅಲಂಕರಿಸ್ಬೋದು. ಇವತ್ತನೇ ಬಿಡಿಸಬೇಕು ಅಂತ ಹೇಳಿ ನಿಯಮ ಅಂತೂ ಏನಿಲ್ಲ. ರಂಗೋಲಿಗೆ ನಮ್ಗೆ ಅನುಕೂಲ ಆದರೆ ಮಾತ್ರ ಒಳ್ಳೆ ದಿನ ತಿಥಿ ಏಕಾದಶಿ ದ್ವಾದಶಿಗೆ ಪಾಂಡುರಂಗ ಸ್ವಾಮಿನೇ ಪ್ರತಿನಿತ್ಯ ಹಾಕುವ ರಂಗೋಲಿ ಜೊತೆಗೆ ಕೂಡ ಈ ರಂಗೋಲಿನ ಹಾಕಬಹುದು. ದಿನ ದಿನ ಬೇರೆ ಬೇರೆ ರಂಗೋಲಿಗಳು ಅಲಂಕರಿಸ್ತೀನಲ್ಲ, ಇವತ್ತು ಹುಣ್ಣಿಮೆ ಅಂತ ಹೇಳಿ ಸತ್ಯದೇವ್ರನ್ನ ಇಳಿಸ್ತಾ ಇದ್ದೀನಿ. ಆದರೆ ಅದರ ಜೊತೆಗೆ ಪಾಂಡುರಂಗ ಸ್ವಾಮಿನ ಕೂಡ ರಂಗೋಲಿ ಅಲಂಕರಿಸಬೇಕು ಅಂತ ಹೇಳಿ ಅಂದ್ಕೊಂಡಿನಿ. ಆದರೆ ಎರಡು ಒಂದೇ ಕಡೆ ಅಲಂಕಾರ ಹಾಕಿದರೆ ಚಲೋ ಕಾಣಿಸ್ತದಲ್ಲ, ಅದಕ್ಕೆ ಪ್ರಯತ್ನ ಮಾಡೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ನಿಮ್ಮೆಲ್ಲರೂ ಕೂಡ ಈ ರೀತಿಯಲ್ಲಿ ರಂಗೋಲಿ ಅಲಂಕಾರ ಹಾಕಬೇಕು ಅಂದರೆ ಮಾತ್ರ ನೀವೆಲ್ಲರೂ ಕೂಡ ವಿಡಿಯೋನ ಫಾಲೋ ಆಗಿ ರಂಗೋಲಿ ಹಾಕುವ ಪ್ರಯತ್ನ ಮಾಡಿರಿ. ಒಂದು ವೇಳೆ ಕೈ ಕೂತ್ರೆ ಮಾತ್ರ ಈಸಿಯಾಗಿ ಹಾಕ್ಬೋದು. ಒಂದು ಸಲ ಮಾತ್ರ ಪ್ರಾಕ್ಟೀಸ್ ಮಾಡಿಕೊಂಡು ನಿಧಾನವಾಗಿ ರಂಗೋಲಿನ ಅಲಂಕರಿಸಬಹುದು. ಎಲ್ಲರೂ ರಂಗೋಲಿ ಪುಡಿನ ಕೂಡ ಕೇಳ್ತಾ ಇರಲ್ಲ, ಇದು ಸ್ಟ್ರೈನ್ ಮಾಡಿದ್ದಲ್ಲ. ರಂಗೋಲಿ ಪುಡಿ ಆಲ್ರೆಡಿ ಸ್ಟ್ರೈನ್ ಮಾಡಿದ್ದು 5 ಅದ. ಮತ್ತೊಂದು ಸಲ ಪ್ರಿಪೇರ್ ಮಾಡಬೇಕು, ಅದನ್ನು ಕೂಡ ವಿಡಿಯೋ ಹಾಕ್ತೀನಿ. ಭಾಳ ಸರ್ತಿನೇ ವಿಡಿಯೋ ಕೂಡ ಚಾನಲ್ದಾಗ ತೋರಿಸಿಕೊಟ್ಟೀನಿ. ಮತ್ತೊಂದು ಸಲ ಕೂಡ ರಂಗೋಲಿ ಸ್ಟ್ರೈನ್ ಮಾಡಿದ್ದು 5 ಅದ. ಮತ್ತೊಂದು ಸಲ ಪ್ರಿಪೇರ್ ಮಾಡೋ ವಿಡಿಯೋನ ಮತ್ತೆ ಮಾಡಿ ಹೇಳಿಕೊಡ್ತೀನಿ ಹೆಂಗೆ ಮಾಡಬೇಕು ಅಂಥೇಳಿ. ಪೂಜಾ ಸ್ಟೋರ್ದಾಗ ಸಿಕ್ಕು ರಂಗೋಲಿನೇ ಮನೆಯಲ್ಲಿ ಹೆಂಗೆ ಸಣ್ಣಾಗಿ ರಂಗೋಲಿನ ಪ್ರಿಪೇರ್ ಮಾಡ್ಕೋಬೇಕು ವಿಡಿಯೋನ ಕೂಡ ಹಾಕ್ತೀನಿ. ಭಾಳ ಸರ್ತಿನೇ ಹಾಕಿನಿ. ಒಂದು ಸಲ ಚಾನಲ್ನ ಚೆಕ್ ಮಾಡಿದರೆ ವಿಡಿಯೋಗಳವ, ಅದನ್ನು ಕೂಡ ಒಂದು ಸಲ ಚೆಕ್ ಮಾಡಿರಿ. ನೀವು ಕೂಡ ಈಸಿಯಾಗಿ ಇಷ್ಟು ಸಣ್ಣಾಗಿ ಕೂಡ ರಂಗೋಲಿಗಳು ಬಿಡಿಸ್ಬೋದು. ನೋಡ್ತಾ ಇರಲ್ಲ, ಪಾಂಡುರಂಗ ಸ್ವಾಮಿನ ಈಸಿಯಾಗಿ ಬಿಡಿಸ್ಬೋದು ರಂಗೋಲಿ. ಅಲಂಕಾರ ಎಲ್ಲ ಆಗಿಂದ ಸತ್ಯದೇವರ ರೂಪದಲ್ಲೇ ರಂಗೋಲಿ ಬಿಡಿಸುವ ಪ್ರಯತ್ನ ಮಾಡೀನಿ. ಇದ್ರ ಜೊತೆಗೆ ಲಕ್ಷ್ಮೀ ಹೃದಯ ರಂಗೋಲಿ 33, ಗೋಪದ್ಮ 24, ಕೇಶವನಾಮ, ನಾರಾಯಣ ಹೃದಯ ರಂಗೋಲಿ ಇವೆಲ್ಲ ರಂಗೋಲಿಗಳು ಕೂಡ ಬಿಡಿಸೀನಿ. 9 ವಾಸುದೇವನ ಪದ್ಮ ಕೂಡ ರಂಗೋಲಿ ಅಲಂಕರಿಸೀನಿ. ಇದ್ರ ಜೊತೆಗೆ 8 ಕಮಲ ಹಾಕಲ್ದಂಗೆ 9 ವಾಸುದೇವನ ಪದ್ಮ ಜೊತೆಗೆ 9 ಕಮಲಗಳು ಬಿಡಿಸೀನಿ. ಒಂದು ಚಾನಲ್ದಾಗ ಇದು ಮಾಹಿತಿ ಹೇಳಿಕೊಟ್ಟಾರ, 9 ವಾಸುದೇವನ ಪದ್ಮ ಬರಿತೀವಲ್ಲ ಅದ್ರ ಜೊತೆಗೆ 9 ಕಮಲ ಕೂಡ ಬರಬೇಕು ಅಂತ ಹೇಳಿ, ಅದಕ್ಕೆ 9 ಕಮಲ ಕೂಡ ಬರ್ದೀನಿ. ಇವತ್ತು ಹುಣ್ಣಿಮೆ ವಿಶೇಷ. ಪ್ರತಿಯೊಂದು ರಂಗೋಲಿದಾಗ ಲಕ್ಷ್ಮೀನಾರಾಯಣನ ಆಹ್ವಾನ ಬರೋಂಗ, ಲಕ್ಷ್ಮೀನಾರಾಯಣ ದೇವರ ರಂಗೋಲಿ ಬರೋಂಗ ಅಲಂಕರಿಸೀನಿ. ನೋಡ್ತಾ ಇರಲ್ಲ, ಇಟ್ಟಿಗೆ ಮೇಲೆ ದೇವರ ಅಲಂಕಾರ ಬೆಳೆಸಿನಲ್ಲ. ಈಗ ಶಂಖ ಚಕ್ರ ಗದಾ ಪದ್ಮ ಬರೆದು ಸತ್ಯದೇವರು ಆಕಾರ ಬರುವಂಗ ರಂಗೋಲಿ ಅಲಂಕರಿಸೀನಿ. ಕೃಷ್ಣನ ರೂಪ ಕೂಡ ಬರುವಂಗ ಅಲಂಕಾರ ಹಾಕೀನಿ. ಕೊಳಲು ಹಾಕೋದು ಮರ್ತೀನಿ. ಮತ್ತೊಂದು ವಿಡಿಯೋದಾಗ
ಪಾಂಡುರಂಗ ಸ್ವಾಮಿ ಕೂಡ ಕೊಳಲು ಬರೆದು ಕೃಷ್ಣನ ರೂಪನ ಇಳಿಸಿ ತೋರಿಸಿಕೊಡ್ತೀನಿ. ನಾಳಿನ ರಂಗೋಲಿಗೆ ಪ್ರತಿನಿತ್ಯ ರಂಗೋಲಿ ಹಾಕ್ತಿರಲ್ಲ, ಅದೇ ರಂಗೋಲಿಯಲ್ಲಿ 24 ಕೇಶವನಾಮ ರಂಗೋಲಿ ಅಲಂಕರಿಸಿದರೆ ಮಾತ್ರ ಶಂಖ 12, ಚಕ್ರ 12 ಬರೆದು ಅದಕ್ಕೆ ಹೂವದಿಂದ ಅಲಂಕರಿಸಿರಿ. 24 ಕೇಶವನಾಮ ಹೂವು ಪ್ರತಿದಿನ ನಾನು ಹಾಕ್ತೀನಲ್ಲ, ಅದೇ ರೀತಿಯಲ್ಲಿ ಹೂವದ ಒಳಗಡೆ ಶಂಖ ಚಕ್ರ ಬರೆದು 24 ಕೇಶವನಾಮ ರಂಗೋಲಿ ಅಲಂಕರಿಸಿರಿ. ನಾಳೆಗೆ ಅದೇ ರಂಗೋಲಿ ಹಾಕ್ತಾಯಿನಿ. ಒಂದು ವೇಳೆ ನಿಮ್ಗೆ ಹಾಕಲಿಕ್ಕೆ ಅನುಕೂಲ ಆದರೆ ಮಾತ್ರ ನಾಳೆಗೆ ನೀವೆಲ್ಲರೂ ಕೂಡ ಆ ರಂಗೋಲಿನ ಹಾಕಿರಿ. ನಾಳಿನ ವಿಡಿಯೋದಾಗ 24 ಕೇಶವನಾಮನ ಹೂವದಿಂದ ಶಂಖ ಚಕ್ರದಿಂದ ಅಲಂಕರಿಸಿ ತೋರಿಸಿಕೊಡ್ತೀನಿ. ಮೊದಲಿಗೆ ರಂಗೋಲಿಗಳು ಎಲ್ಲ ಹಾಕಬೇಕಂದ್ರೆ ರಂಗೋಲಿ ವಿಡಿಯೋ ಮಾಡಿ ಮತ್ತು ನಿಮ್ಮ ತನಕ ಚಾನಲ್ದಾಗ ಹಾಕಬೇಕಂದ್ರೆ ಸ್ವಲ್ಪ ತಡ ಆಗ್ತಾ ಅದ. ಅದಕ್ಕೆ ನಾಳೆಗೆ ಹಾಕುವ ರಂಗೋಲಿ ಇದು ಹಾಕ್ತಾಯಿನಿ ಅಂತ ಹೇಳಿ ಮೊದಲಿಗೆ ಹೇಳಿಕೊಡ್ತಾಯಿನಿ. ಒಂದು ವೇಳೆ ನಿಮ್ಗೆ ರಂಗೋಲಿ ಹಾಕಲಿಕ್ಕೆ ಈಸಿಯಾಗಿ ಬಂದರೆ ಮಾತ್ರ ನಾಳೆಗೆ ಹೂವು ಒಳಗಡೆ ಶಂಖ ಚಕ್ರ ಬರೆದು 24 ಹೂವದಿಂದ ಕೇಶವನಾಮ ರಂಗೋಲಿನ ಅಲಂಕರಿಸಿರಿ. ನೋಡಿರಲ್ಲ, ಸತ್ಯದೇವರನ್ನ ಪಾಂಡುರಂಗ ಸ್ವಾಮಿ ರೂಪದಲ್ಲಿ ಬಿಡಿಸೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದಲ್ಲ. ನೀವೆಲ್ಲರೂ ಕೂಡ ರಂಗೋಲಿನ ಫಾಲೋ ಆಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಏಕಾದಶಿ, ದ್ವಾದಶಿ ವಿಶೇಷ ದಿನಗಳು ರಂಗೋಲಿ ಬಿಡಿಸ್ಬೋದು. 24 ಕೇಶವನಾಮ ರಂಗೋಲಿ ಹಾಕಿ 33 ಗೋಪದ್ಮ ಕೂಡ ರಂಗೋಲಿ ಅಲಂಕರಿಸೀನಿ. ಹುಣ್ಣಿಮೆ ಅಲ್ಲ, ಎಲ್ಲ ವಿಷ್ಣುದೇವರ ರೂಪ, ಲಕ್ಷ್ಮೀ ರೂಪ ಬರುವಂಗೆ ರಂಗೋಲಿಗಳು ಅಲಂಕರಿಸಬೇಕು. ಅದಕ್ಕೆ ಲಕ್ಷ್ಮೀ ಹೃದಯ ರಂಗೋಲಿ, ನಾರಾಯಣ ಹೃದಯ ರಂಗೋಲಿ ಕೂಡ ಅಲಂಕರಿಸೀನಿ. ದೇವ್ರ ಮನೆ ಕಟ್ಟಿಗೆ ತುಳಸಿ ಬೃಂದಾವನ ಮತ್ತು ಶಂಖ ಚಕ್ರ, ಕಾಮಧೇನುವಿನ ರಂಗೋಲಿ, ಅಂಬಾರಿ ಕೂಡ ರಂಗೋಲಿ ಅಲಂಕರಿಸೀನಿ. ದಿನಾಗೂ ಕಾಮಧೇನುವಿನ ರಂಗೋಲಿ ಅಂಬಾರಿ ತೋರಿಸಿಕೊಡ್ತಾ ಏನಲ್ಲ, ಅದಕ್ಕೆ ಮಣಿ ಮೇಲೆ ಮಾತ್ರ ಇವು ಮಾತ್ರನೇ ತೋರಿಸೀನಿ. ದೇವ್ರ ಮನೆ ಕಟ್ಟಿಗೆ ಮಾತ್ರ ಅವು ಆಲ್ರೆಡಿ ಬೆಳಿಗ್ಗೆ ಹಾಕ್ಕೊಂಡಿನಿ. ಇವೆಲ್ಲ ರಂಗೋಲಿಗಳು ಮಣಿ ಮೇಲೆ ಹಾಕಿ ನಿಮ್ಗೆ ತೋರಿಸಿಕೊಳ್ಳಿಕ್ಕೆ ಮಾತ್ರನೇ ಈ ರಂಗೋಲಿಗಳೆಲ್ಲ ಮಣಿ ಮೇಲೆ ಹಾಕೀನಿ. ದೇವ್ರ ಮನೆ ಕಟ್ಟಿಗೆ ನಿತ್ಯ ಹಾಕುವ ರಂಗೋಲಿಗಳು ಪ್ರತಿದಿನ ಅವೇ ರಂಗೋಲಿಗಳು ಹಾಕ್ತೀನಿ. ಯಾವಾಗೇ ಒಂದೇ ರೀತಿಯಲ್ಲಿ ರಂಗೋಲಿಗಳು ಹಾಕ್ತೀನಿ. ಸ್ವಲ್ಪ ಅಲಂಕಾರಗಳು ಮಾತ್ರ ಬೇರೆ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ಮಾತ್ರ ಪ್ರತಿಯೊಂದು ರಂಗೋಲಿನ ನೀವೆಲ್ಲರೂ ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನೋಡ್ತಾ ಇರಲ್ಲ, ಈಗ ಲಕ್ಷ್ಮೀ ಹೃದಯ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಒಂದು ಕಡೆ ಮಾತ್ರ ಲಕ್ಷ್ಮೀ ಹೃದಯ ರಂಗೋಲಿ 9 ಕಮಲ ಬರ್ದೀನಿ. ಲಕ್ಷ್ಮೀ ರೂಪ ಎಲ್ಲ ಇಲ್ಲಿ ಬರೋಂಗ ಲಕ್ಷ್ಮೀ ಆಹ್ವಾನ ರಂಗೋಲಿಗೆ ಈ ರೀತಿಯಲ್ಲಿ ರಂಗೋಲಿ ಅಲಂಕರಿಸೀನಿ. ಒಂದು ಕಡೆ ನಾರಾಯಣ ಹೃದಯ ರಂಗೋಲಿ 9 ವಾಸುದೇವನ ಪದ್ಮ ಬಿಡಿಸೀನಿ. ಒಂದು ಕಡೆ ಲಕ್ಷ್ಮೀ ಹೃದಯ ರಂಗೋಲಿ 9 ಕಮಲ ಬಿಡಿಸೀನಿ. ವಟಸಾವಿತ್ರಿ ರಂಗೋಲಿ ಜೊತೆಗೆ ಲಕ್ಷ್ಮೀದೇವಿ ರೂಪ ಬರುವಂಗ ಈ ರೀತಿಯಲ್ಲಿ ರಂಗೋಲಿನ ಅಲಂಕರಿಸೀನಿ. ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡ್ತಾ ಇರಲ್ಲ, ಶ್ರೀಕಾರಕ್ಕೆ ಗಣೇಶನ ರಂಗೋಲಿ ತೋರಿಸಿಕೊಡ್ರಿ ಅಂತ ಹೇಳಿ. ನಾಳಿನ ವಿಡಿಯೋದಾಗ ಶ್ರೀಕಾರಕ್ಕೆ ಗಣೇಶನ ರಂಗೋಲಿ ಕೂಡ ತೋರಿಸಿಕೊಡ್ತೀನಿ. ಅಷ್ಟದಳ ಪದ್ಮಕ್ಕೆ ಇಲ್ಲ ಅಂದರೆ ಶ್ರೀಚಕ್ರಕ್ಕೆ ಕೂಡ ಗಣೇಶನ ರಂಗೋಲಿ ಅಲಂಕರಿಸಬಹುದು. ಶ್ರೀಕಾರ ಹಾಕಿ ಗಣೇಶನ ರಂಗೋಲಿನ ನಾಳಿನ ವಿಡಿಯೋದಾಗ ತೋರಿಸಿಕೊಡ್ತೀನಿ. ಕುಬೇರ ರಂಗೋಲಿ ಹುಣ್ಣಿಮೆ ದಿವಸ ಮಾತ್ರ ತಪ್ಪಲಾರದೆ ಮರಲಾರದೆ ಕುಬೇರ ರಂಗೋಲಿನ ಮಾತ್ರ ಹಾಕಿದ್ದೀನಿ. ಸ್ವಲ್ಪ ಜಾಗದಲ್ಲಿ ಸಣ್ಣ ರಂಗೋಲಿ ಅಲ್ಲ, ಎಲ್ಲಿ ನಮ್ಗೆ ಅನುಕೂಲ ಆದರೆ ಮಣಿ ಮೇಲೆ ಅಲ್ಲಿ ತಪ್ಪಲಾರದೆ ಹುಣ್ಣಿಮೆ ದಿವಸ ಮಾತ್ರ ಪ್ರತಿ ಹುಣ್ಣಿಮೆಗೆ ಕುಬೇರ ರಂಗೋಲಿ ಅದು ಮಾತ್ರ ಹಾಕಿದ್ದೀನಿ. ಇದು ನಾರಾಯಣ ಹೃದಯ ರಂಗೋಲಿ ಚಾನಲ್ದಾಗ ಭಾಳ ಸರ್ತಿನೇ ತೋರಿಸಿಕೊಟ್ಟಿನಲ್ಲ. ಒಂದು ಸಲ ಚುಕ್ಕೆ ಇಡೋದು ನಿಮ್ಗೆ ಹೊಸಾಗ ನೋಡೋರು ಇದ್ದರೆ ಮಾತ್ರ ಒಂದು ಸಲ ಚಾನಲ್ನ ಚೆಕ್ ಮಾಡಿರಿ. ಭಾಳ ಸರ್ತಿನೇ ತೋರಿಸಿಕೊಟ್ಟಿನಿ. ಒಂದು ಸಲ ಮಾತ್ರ ಪ್ರಾಕ್ಟೀಸ್ ಮಾಡಿ ಹಾಕಿದರೆ ರಂಗೋಲಿನ ಈಸಿಯಾಗಿ ನೀವು ಕೂಡ ಕಲಿಸ್ಬೋದು. ಚುಕ್ಕಿಗಳು ಸ್ವಲ್ಪ ಕನ್ಫ್ಯೂಸ್ ಆದರೆ ಕೂಡ ಒಂದು ಸಲ ಮಾತ್ರ ಪೆನ್ನುಲಿಂದ ಪ್ರಾಕ್ಟೀಸ್ ಆಗಿಂದ ರಂಗೋಲಿಲಿಂದ ಹಾಕಿದರೆ ಈಸಿಯಾಗಿ ಕಲಿಸ್ಬೋದು. ಇದೆಲ್ಲ ಆದಮೇಲೆ ನಾರಾಯಣ ಹೃದಯ ರಂಗೋಲಿ ಜೊತೆಗೆ ಅಷ್ಟದಳ ಪದ್ಮನ ಕೂಡ ರಂಗೋಲಿ ಅಲಂಕರಿಸೀನಿ. ಇವೆಲ್ಲ ರಂಗೋಲಿಗಳು ಇವತ್ತು ವಿಶೇಷ ರಂಗೋಲಿಗಳು. ನಾಳಿನ ವಿಡಿಯೋದಾಗ ಶ್ರೀಕಾರದಿಂದ ಗಣೇಶನ ರಂಗೋಲಿ ತೋರಿಸಿಕೊಡ್ತೀನಿ ಮತ್ತು 24 ಕೇಶವನಾಮನ ಶಂಖ ಚಕ್ರ ಹೂವದಿಂದ ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಿ. ನಿಮ್ಮೆಲ್ಲರಿಗೆ ರಂಗೋಲಿ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋನ ಫಾಲೋ ಆಗಿ ರಂಗೋಲಿನ ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.
श्री